ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರಕವಿ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಕುವೆಂಪುರವರ ಒಂದು ಜೀವನ ಚರಿತ್ರೆಯ ಬಗ್ಗೆ, ಅವರ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಹೊಸಗನ್ನಡ ಕನ್ನಡ ಸಾಹಿತ್ಯದ ಕಾಲಘಟ್ಟದಲ್ಲಿ ಕಂಡುಬಂದಂತಹ ಮತ್ತೊಬ್ಬ ಪ್ರಸಿದ್ಧ ಕವಿ ಅಂತಂದಿದ್ರೆ ಕುವೆಂಪು. ಇವರು ಡಿಸೆಂಬರ್ 29, 1904ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಕೊಪ್ಪ ತಾಲೂಕಿನ ಹಿರೇಕೋಡಿಗೆ ಎಂಬಲ್ಲಿ ಜನಿಸಿದ್ರು. ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಇನ್ನು ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಮಗ ಪುಟ್ಟಪ್ಪ ಎನ್ನುವಂಥದ್ದು. ಇವರ ಕಾವ್ಯನಾಮ ಕುವೆಂಪು ಎನ್ನುವಂಥದ್ದು. ಇನ್ನು ಪತ್ನಿ ಹೇಮಾವತಿ. ಇವರ ಮಕ್ಕಳು ಪೂರ್ಣಚಂದ್ರ, ತೇಜಸ್ವಿ, ಕೋಕಿಲೋದಯ, ಚೈತ್ರ, ಇಂದುಕಲಾ ಮತ್ತು ತಾರ್ಣಿ ಎಂಬುವರು. ಇವರ ಒಂದು ಸಾಹಿತ್ಯದ ಸಾಧನೆ: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ, ಪದ್ಮಭೂಷಣ, ಪದ್ಮವಿಭೂಷಣ, ಹಲವಾರು ರೀತಿಯಾದಂಥ ಪ್ರಶಸ್ತಿಗಳನ್ನು ಹೊಂದಿದ್ದು ಹಲವಾರು ಕೃತಿಗಳನ್ನು, ಕಾದಂಬರಿಗಳನ್ನು, ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದವುಗಳ ಬಗ್ಗೆ ನೋಡೋದಾದ್ರೆ, ರಾಷ್ಟ್ರಕವಿ ಅಂತ ಪ್ರಖ್ಯಾತಿ ಪಡೆದಿರುವಂಥ ಇವರು ಮಹಾಕಾವ್ಯಗಳಂತಂದಿದ್ರೆ ಶ್ರೀ ರಾಮಾಯಣಂ ದರ್ಶನಂ ಮತ್ತು ಚಿತ್ರಾಂಗದ ಎನ್ನುವಂಥವುಗಳು ಎರಡು ಮಹಾಕಾವ್ಯಗಳು. ಇದರಲ್ಲಿ ಶ್ರೀ ರಾಮಾಯಣಂ ದರ್ಶನಂ ಎಂಬ ಒಂದು ಕೃತಿಗೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಇನ್ನು ಕಾದಂಬರಿಗಳಂದರೆ ಮಲೆಗಳಲ್ಲಿ ಮದುಮಗಳು, ಕಾನೂನು ಹೆಗ್ಗಡತಿ. ನೆಕ್ಸ್ಟ್ ನಾಟಕಗಳಂದರೆ ಬೆರಳಿಗೆ ಕೊರಳು, ಜಲಗಾರ, ಶೂದ್ರ ತಪಸ್ವಿ, ಬಿರುಗಾಳಿ, ಮಹಾರಾತ್ರಿ ಮತ್ತು ರಕ್ತಾಕ್ಷಿ ಎನ್ನುವಂಥದ್ದು ಇವರ ಪ್ರಮುಖವಾದಂಥ ಒಂದು ನಾಟಕಗಳಾಗಿವೆ. ಇವರಿಗೆ ಸಂದಂಥ ಪ್ರಶಸ್ತಿಗಳಂದರೆ ಕರ್ನಾಟಕ ರತ್ನ ಪ್ರಶಸ್ತಿ 1992ರಲ್ಲಿ, ಪದ್ಮವಿಭೂಷಣ ಪ್ರಶಸ್ತಿ 1988ರಲ್ಲಿ, ಜ್ಞಾನಪೀಠ ಪ್ರಶಸ್ತಿ 1967ರಲ್ಲಿ, ನೆಕ್ಸ್ಟ್ ಪಂಪ ಪ್ರಶಸ್ತಿ 1987ರಲ್ಲಿ ಮತ್ತು ಪದ್ಮಭೂಷಣ ಪ್ರಶಸ್ತಿ 1958ರಲ್ಲಿ ಲಭಿಸಿದೆ. ಇನ್ನು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದು ನಂತರ ಇವರನ್ನು ರಾಷ್ಟ್ರಕವಿ ಎಂದೇ ಕರೆಯಲಾಗುತ್ತದೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.